ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಮ್ಮ ನ್ಯೂಸ್ ನಿಮ್ಮ ಲಂಚ್. 1 ಗಂಟೆ ಸಮಯ ನಿಮ್ಮ ಲಂಚ್ ಶುರು ಮಾಡಿ ನಮ್ಮ ನ್ಯೂಸ್ ಶುರು ಮಾಡ್ತೀವಿ. ಮೊದಲಿಗೆ ಹೆಡ್ಲೈನ್ಸ್. ಸಂಸತ್ನಲ್ಲಿ ಕಲ್ಲಿದ್ದಲು ಕೋಲಾಹಲ. ಪ್ರಧಾನಿ ರಾಜೀನಾಮೆ ಪಟ್ಟು ಬಿಟ್ಟಿಲ್ಲ ಪ್ರತಿಪಕ್ಷಗಳು. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2ಕ್ಕೆ, ಲೋಕಸಭಾ ಕಲಾಪ ನಾಳೆಗೆ ಮುಂದೂಡಿಕೆ. ಅನರ್ಹರಿಂದ ಬಿಪಿಎಲ್ ಕಾರ್ಡ್ ವಾಪಸ್ ಪಡೆಯಿರಿ. ಆನ್ಲೈನ್ ಮೂಲಕ ಕಾರ್ಡ್ ವಿತರಣೆ ಬೇಡ. ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ. ಮತ್ತೆ ಕುಸಿಯಿತು ವಿಸಿ ನಾಲೆಯ ಸುರಂಗ ಮಾರ್ಗ. ನಾಲೆಗೆ ಬಿದ್ದಿದೆ ರಾಶಿ ರಾಶಿ ಮಣ್ಣು. ರೈತರಲ್ಲಿ ತೀವ್ರಗೊಂಡಿದೆ ಆತಂಕ. ಬಿಸಿಲೆ ಅರಣ್ಯ ಪ್ರದೇಶಕ್ಕೆ ಬಂದ ಎಎನ್ಎಫ್ ತಂಡ. ನಕ್ಸಲರ ಚಲನವಲನದ ಮೇಲೆ ಹದ್ದಿನ ಕಣ್ಣು. ತೀವ್ರಗೊಂಡಿದೆ ಕೂಂಬಿಂಗ್. ಅದಕ್ಕೆ ರೆಕ್ಕೆ ಇಲ್ಲ, ಅದು ಹೆಲಿಕಾಪ್ಟರ್. ಆದರೆ ವಿಮಾನವೂ ಅಲ್ಲ. ಅಮೆರಿಕಾದಲ್ಲಿ ನಡೆಯಿತು ಹಾರುವ ಬೈಕ್ ಟೆಸ್ಟಿಂಗ್. ಇದು ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ಈಗ ಸುದ್ದಿ ವಿಸ್ತಾರವಾಗಿ. ಸಂಸತ್ತಿನ ಉಭಯ ಸದನದಲ್ಲಿ ಮತ್ತೆ ಕಲ್ಲಿದ್ದಲು ಹಗರಣ ಪ್ರತಿಧ್ವನಿಸಿದೆ. ಹೀಗಾಗಿ ರಾಜ್ಯಸಭಾ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭಾ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಉಭಯ ಸದನ ಆರಂಭವಾಗ್ತಿದ್ದಂತೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕಲ್ಲಿದ್ದಲು ಹಗರಣದ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಡಬೇಕು ಎಂದು ಪಟ್ಟು ಹಿಡಿದರು. ಹೀಗಾಗಿ ಸ್ಪೀಕರ್ ಕಲಾಪವನ್ನು ಮುಂದೂಡಿದ್ರು. ಇದಕ್ಕೂ ಮುನ್ನ ಸಭಾನಾಯಕ ಸುಶೀಲ್ ಕುಮಾರ್ ಶಿಂಧೆ ಬಿಜೆಪಿಯ ಹಿರಿಯ ಮುಖಂಡರನ್ನು ಭೇಟಿ ಮಾಡಿದ್ರು. SC/ST ವಿಧೇಯಕ ಮಂಡಿಸಲು ಸಹಕರಿಸಿ ಅಂತ ಅವರು ಮನವಿ ಮಾಡಿಕೊಂಡರು. ಆದರೆ ಕಲ್ಲಿದ್ದಲು ಹಗರಣದ ಜವಾಬ್ದಾರಿ ಹೊತ್ತು ಪ್ರಧಾನಿ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಬಿಜೆಪಿ ಖಡಕ್ ಆಗಿ ಮಾರುತ್ತರ ನೀಡಿದೆ. ಹೀಗಾಗಿ ಇವತ್ತು ಮತ್ತೊಮ್ಮೆ ಮಂಡನೆಯಾಗಬೇಕಾಗಿದ್ದ ಮೀಸಲಾತಿ ವಿಧೇಯಕ ಚರ್ಚೆ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಈ ಅಧಿವೇಶನ ಮುಗಿಯಲು ಕೇವಲ 2 ದಿನಗಳು ಬಾಕಿ ಇದ್ದು ಅದರೊಳಗೆ ಉಳಿದ ಮಸೂದೆಗಳನ್ನು ಮಂಡಿಸಲು ಸರ್ಕಾರ ತೀರ್ಮಾನಿಸಿದೆ. ಓಕೆ, ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಒಂದು ಏನು ಸಂಸತ್ನಲ್ಲಿ ಆಗ್ತಾ ಇರುವಂತಹ ಕೋಲಾಹಲ, ವಿಶೇಷವಾಗಿ ಮೀಸಲಾತಿ ವಿಧೇಯಕ ಚರ್ಚೆ ಆಗಬೇಕಾಗಿತ್ತು, ಮಂಡನೆ ಆಗಬೇಕಾಗಿತ್ತು, ಅಂಗೀಕಾರ ಪಡೆಯಬೇಕಾಗಿತ್ತು. ಸೊ 2 ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಹೇಳಿ ಪ್ರಶಾಂತ್. ಜಯಪ್ರಕಾಶ್, ನಾಳೆಯ ಒಳಗಡೆ ಇದು ಮಂಡನೆಯಾಗಿ ಚರ್ಚೆಯಾಗಿ ಅದು ಅಂಗೀಕಾರ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ. ನಿನ್ನೆ ಕೂಡ ಸಾಕಷ್ಟು ಪ್ರಯತ್ನಗಳು ನಡೆದ್ವು. ಬಿಎಸ್ಪಿ ಕಡೆಯಿಂದ ಮಾಯಾವತಿ ಕೂಡ ಬಿಜೆಪಿಯ ನಾಯಕರ ಜೊತೆ ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇವತ್ತು ಬೆಳಿಗ್ಗೆ ಲೋಕಸಭಾ ಸಭಾನಾಯಕ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಕೂಡ ಬಿಜೆಪಿಯ ನಾಯಕರ ಮನವೊಲಿಕೆಯ ಪ್ರಯತ್ನವನ್ನ ಮಾಡಿದ್ರು. ಆದರೆ ವಿಫಲ ಪ್ರಯತ್ನ. ಬಿಜೆಪಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೊದಲು ಸಚಿವರ ರಾಜೀನಾಮೆಯನ್ನ ಬೇಡಬೇಕು, ಪ್ರಧಾನಿ ರಾಜೀನಾಮೆಯನ್ನ ನೀಡಬೇಕು ಅಂತಕ್ಕಂಥದ್ದು. ಪ್ರಧಾನಿ ರಾಜೀನಾಮೆಯನ್ನ ತಾತ್ಕಾಲಿಕವಾಗಿ ಪಕ್ಕಕ್ಕಿಡಲು ಬಿಜೆಪಿ ಸಿದ್ಧವಿದೆ. ಆದ್ರೆ ಇನ್ನುಳಿದ 2 ಪ್ರಮುಖ ಡಿಮಾಂಡ್ಗಳೇನಿವೆ, ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ಜಂಟಿ ಸದನ ಸಮಿತಿಯ ತನಿಖೆ, ನ್ಯಾಯಾಂಗ ತನಿಖೆಯ ಒಂದು ಬೇಡಿಕೆಯನ್ನ ಬಿಜೆಪಿ ಇಡ್ತಾ ಇದೆ. ಇದಕ್ಕೆ ಸರ್ಕಾರ ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು. ಆದ್ರೆ ಸರ್ಕಾರ ಇದನ್ನ ಒಪ್ಪಿಕೊಳ್ಳಲು ತಯಾರಿಲ್ಲ. ಹೀಗಾಗಿ ಒಂದು ರೀತಿಯ ಡೆಡ್ಲಾಕ್ ಮುಂದುವರೆದಿದೆ ಜಯಪ್ರಕಾಶ್. ಅಲ್ಲಿಯವರೆಗೆ ಯಾವುದೇ ಉಳಿದ ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡುವುದಾಗ್ಲಿ, ಅದಕ್ಕೆ ಅಂಗೀಕಾರ ಪಡಿತಕ್ಕಂತ ಒಂದು ಪ್ರಯತ್ನಕ್ಕೆ ಬಿಜೆಪಿಯ ಬೆಂಬಲ ಇಲ್ಲ ಅಂತಕ್ಕಂಥದ್ದನ್ನ ಬಿಜೆಪಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಇವತ್ತು ಬೆಳಿಗ್ಗೆ ಕೂಡ ಸಾಕಷ್ಟು ವಿಪಕ್ಷಗಳಿಂದ ಗಲಾಟೆಗಳು ಈ ಸಂಬಂಧಪಟ್ಟಂತೆ ನಡೆದಿವೆ ಅಂತಕ್ಕಂಥದ್ದು. ನಾಳೆ ಮಾನ್ಸೂನ್ ಅಧಿವೇಶನದ ಕೊನೆಯ ದಿನ. ಅಲ್ಲಿಯವರೆಗೆ ಈ ಒಂದು ಪ್ರಮುಖ ಬಿಲ್ಗೆ ಬೆಂಬಲವನ್ನ ಪಡಿಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ. ಆದ್ರೆ ಬಿಜೆಪಿ ಸ್ಪಷ್ಟವಾಗಿ ಹೇಳಿದೆ, ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ಜನರ ಒಂದು ಗಮನವನ್ನ ಬೇರೆಡೆ ಕಡೆಗೆ ಸೆಳೆಯಲು ಈ ರೀತಿಯ ಬಡ್ತಿಯಲ್ಲಿ ಮೀಸಲಾತಿಯ ಒಂದು ವಿಧೇಯಕವನ್ನ ಸರ್ಕಾರ ತರಾತುರಿಯಲ್ಲಿ ತರ್ತಾ ಇದೆ ಅಂತಕ್ಕಂಥದ್ದು. ಬಿಲ್ನ ಇಡೀ ಒಂದು ಡ್ರಾಫ್ಟ್ ಅನ್ನ ಸರ್ಕ್ಯುಲೇಟ್ ಕೂಡ ಮಾಡಿದೆ, ಬಿಲ್ನ ಕರಡನ್ನು ಸರ್ಕ್ಯುಲೇಟ್ ಕೂಡ ಮಾಡದೆ ಬಿಲ್ ಅನ್ನ ಮಂಡಿಸ್ತಕ್ಕಂತ ಒಂದು ಪ್ರಯತ್ನ ನಿನ್ನೆ ರಾಜ್ಯಸಭೆಯಲ್ಲಿ ನಡೆದಿತ್ತು. ಬಿಜೆಪಿ ಇದಕ್ಕೆ ತನ್ನ ಪೂರ್ತಿ ವಿರೋಧವನ್ನ ವ್ಯಕ್ತಪಡಿಸಿದೆ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲ್ಲಿದ್ದಲು ಹಗರಣ
ಸದನದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ರಾಜ್ಯಸಭಾ ಕಲಾಪವನ್ನು, ಲೋಕಸಭಾ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಸರ್ಕಾರ ಮೀಸಲಾತಿ ವಿಧೇಯಕವನ್ನು ಮಂಡಿಸುವಂಥ ಪ್ರಯತ್ನವನ್ನು ಮಾಡಿತು. ಆದರೆ ಇದು ಈ ಕಲ್ಲಿದ್ದಲು ಹಗರಣವನ್ನು ಮತ್ತೊಂದು ಕಡೆಗೆ, ಅಂದರೆ ಒಂದು ತಣ್ಣೀರೆರಚುವ ಒಂದು ಪ್ರಯತ್ನ ಅನ್ನುವಂಥ ಒಂದು ಕಾರಣದಿಂದಾಗಿ BJP ಸುತಾರಾಮ್ ಇದಕ್ಕೆ ಒಪ್ಪಿಲ್ಲ. ಹಾಗಾಗಿ ಇನ್ನು 2 ದಿನಗಳ ಅಧಿವೇಶನದಲ್ಲಿ ಏನೆಲ್ಲ ಆಗ್ಬೋದು ಕೋಲಾಹಲ ನೋಡಬೇಕಿದೆ. ಇನ್ನು ಮೊದಲ ಹಂತದ ಬರ ಅಧ್ಯಯನ ಪ್ರವಾಸ ಮುಗಿಸಿರುವ ಮಾಜಿ CM BSY 2ನೇ ಹಂತದ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಇದೇ ತಿಂಗಳ 10ರಂದು 2ನೇ ಹಂತದ ಪ್ರವಾಸಕ್ಕೆ ಅವರು ರೆಡಿಯಾಗಿದ್ದಾರೆ. 25 ತಾಲೂಕು ಕೇಂದ್ರಗಳಲ್ಲಿ ಪ್ರವಾಸ ಮಾಡುವುದಾಗಿ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೊದಲ ಹಂತದ ಪ್ರವಾಸದ ವರದಿಯನ್ನು ಸರ್ಕಾರಕ್ಕೆ ನೀಡಿದ್ದೇನೆ. ಸಮಸ್ಯೆಗಳಿಂದ ಜನರು ತತ್ತರಿಸಿದ್ದಾರೆ. ಹೀಗಾಗಿ ಮತ್ತಷ್ಟು ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ರೈತರ ಕಷ್ಟಗಳಿಗೆ ಸ್ಪಂದಿಸುವೆ ಅಂದರು. ಅಲ್ಲದೆ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ನಾನಲ್ಲ, ನನ್ನ ಪರವಾಗಿ ಯಾವುದೇ ಶಾಸಕರು ವಕಾಲತ್ತು ವಹಿಸುವುದು ಬೇಡ ಅಂತ ಕೂಡ BSY ಹೇಳಿದ್ದಾರೆ. ಮಾತಾಡ್ಕೊಂಡು ಬರ್ತೇನೆ. ಮೋಸ್ಟ್ ಒಳ್ಳೆ 10-11ನೇ ತಾರೀಕಿಂದ ಕಾರ್ಯಕ್ರಮ ಪ್ರಾರಂಭ ಮಾಡಿ. ಇಲ್ಲ, ಈಗಾಗಲೇ ನಾನು 10ನೇ ತಾರೀಕು ಆದಮೇಲೆ ತೀವ್ರ ಬರಗಾಲದ ಪರಿಸ್ಥಿತಿಗಳೇನು ಅಂತೆಲ್ಲ ಈಗ ಎಲ್ಲರೂ ಹೋಗಿ ಬರ್ತಿದ್ದಾರಲ್ಲ, ವಿರೋಧ ಪಕ್ಷರು ಹೋದ್ರು, ನಮ್ಮವ್ರು ಹೋದ್ರು, ನಾನು ಹೋಗಿ ಬಂದೆ. ಸೊ ನಾನು ಎಲ್ಲಿ ಪ್ರವಾಸ ಮಾಡಿಲ್ಲ, ಅಲ್ಲಿ ತಾಲೂಕು ಕೇಂದ್ರಗಳು ಹೋಗೋಣ ಅಂತ. ಸೊ ಅದಕ್ಕೋಸ್ಕರ ಈ ತಿಂಗಳಲ್ಲಿ ಒಂದು 20-25 ತಾಲೂಕನ್ನು ಪಟ್ಟಿ ಮಾಡಿಬಿಟ್ಟು ದಿನಕ್ಕೊಂದು 2-3 ತಾಲೂಕು ಹೋಗಿ ಅಲ್ಲಿ ಏನು ಪರಿಸ್ಥಿತಿಗಳಿದೆ ಅಂತ ಮಾತಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಮೋಸ್ಟ್ ಒಳ್ಳೆ 10-11ನೇ ತಾರೀಕಿಂದ ಕಾರ್ಯಕ್ರಮ ಪ್ರಾರಂಭ ಮಾಡಿ. ಇನ್ನು KMFಗೆ 250 ಕೋಟಿ ರೂಪಾಯಿ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿರುವಂತಹ JDS ನಾಯಕ ರೇವಣ್ಣ ತಾವು ಸಚಿವರಾಗಿದ್ದಾಗ ಎಷ್ಟು ಅನುದಾನ ನೀಡಿದ್ದಾರೆ ಅನ್ನೋದನ್ನು ಹೇಳಲಿ, ಇಲ್ಲದಿದ್ದರೆ ನಾನೇ ಸುದ್ದಿಗೋಷ್ಠಿ ನಡೆಸಿ ಮಂತ್ರಿಯಾಗಿದ್ದಾಗ ರೇವಣ್ಣ KMFಗಾಗಿ ಮಾಡಿದ್ದೇನು ಅನ್ನೋದನ್ನು ಬಹಿರಂಗಪಡಿಸ್ತೇನೆ ಅಂತ ಸವಾಲು ಹಾಕಿರೋದು ಸಚಿವ BJ ಪುಟ್ಟಸ್ವಾಮಿ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಯಾವ ರೈತರು ಕೂಡ ತಮಗೆ ಹಣ ಬಂದಿಲ್ಲ ಅಂತ ಹೇಳಿಲ್ಲ. ರೈತರಿಗೆ ಸಮರ್ಪಕವಾಗಿ ಹಣ ನೀಡಲಾಗ್ತಾ ಇದೆ. ಹಾಲಿನ ಪುಡಿ ಮಾರಾಟವಾಗದೆ ಉಳಿಯಲು ಕೇಂದ್ರ ಸರ್ಕಾರದ ನೀತಿ ಕಾರಣ ಅಂತ ಅವರು ಆರೋಪಿಸಿದರು. ಇದಕ್ಕೆ ರಾಜ್ಯ ಸರ್ಕಾರ ಸರ್ವತಾ ಹೊಣೆಯಲ್ಲ ಅಂತ ಪುಟ್ಟಸ್ವಾಮಿ ಸಮರ್ಥಿಸಿಕೊಂಡರು. ಆದರೆ ರೈತರು ಎಲ್ಲೂ ಸಂಕಟದಲ್ಲಿ ಇಲ್ಲ. ಯಾವುದಾದ್ರು ಜಿಲ್ಲೆಗಳಲ್ಲಿ ರೈತರು ನಮಗೆ ದುಡ್ಡು ಬಂದಿಲ್ಲ ಅಂತ ಮಾಧ್ಯಮದಲ್ಲಿ ಹೇಳಿದರೆ ದಯವಿಟ್ಟು ಹೇಳಿ. ಇದನ್ನು ನಮ್ಮ ವಿರೋಧ ಪಕ್ಷದವರು ಉತ್ಪ್ರೇಕ್ಷೆಯಾಗಿ ಹೇಳ್ಬೋದು. ಆದರೆ ಅದಕ್ಕೆ ರೈತರಿಗೆ ತೊಂದರೆ ಆಗದ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ, ನಮ್ಮ KMF ನಡ್ಕೊಳ್ತಾ ಇದೆ. ಇದುವರೆಗೆ ಯಾವುದೇ ತೊಂದರೆ ಆಗಿಲ್ಲ. ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಖಂಡಿತವಾಗಲೂ ಕಸ ವಿಲೇವಾರಿ ಆಗ್ತಿಲ್ಲ. ಆದರೆ ಕಸ ವಿಲೇವಾರಿಯ ಸಮಸ್ಯೆಗೆ ಕಾರಣವಾಗಿರುವ ಮಾಫಿಯಾವನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ತೀವ್ರಗೊಳ್ಳಲು ಈ ಒಂದು ಮಾಫಿಯಾ ಕಾರಣ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರದಿಂದ ಅಂತ. ಇವತ್ತು CM ಅವರನ್ನು ಭೇಟಿ ಮಾಡಿದ ಕಾಂಗ್ರೆಸ್ ನಿಯೋಗ ಬಹುವಾಗಿ ಕಾಡುತ್ತಿರುವ ಕಸದ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಮರ್ಪಕ ಕಸ ವಿಲೇವಾರಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ಎಲ್ಲ ಸಹಕಾರ ನೀಡಲು ಸಿದ್ಧರಿದ್ದು, ರಾಜ್ಯ ಸರ್ಕಾರವೇ ತಮ್ಮನ್ನು ನಿರ್ಲಕ್ಷಿಸ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ತಾವೇ ಸ್ವತಃ CM ಅವರನ್ನು ಭೇಟಿ ಮಾಡಿ ಅಗತ್ಯ ಸಲಹೆಗಳನ್ನು ನೀಡಿರುವುದಾಗಿಯೂ ದಿನೇಶ್ ಗುಂಡೂರಾವ್ ತಿಳಿಸಿದರು. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ರೀತಿಯಲ್ಲೂ ಕೂಡ ನಾವು ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಆದರೆ ಒಂದು ದುರಾದೃಷ್ಟಕರ ಏನಂತ ಹೇಳಿದ್ರೆ, ಸರ್ಕಾರ ಆಗಿರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಯಾರು ಕೂಡ ಕಾಂಗ್ರೆಸ್ಸಿನ ಶಾಸಕರಾಗಲಿ ಅಥವಾ ನಮ್ಮ ವಿರೋಧ ಪಕ್ಷ ನಾಯಕರನ್ನ ಆಗಲಿ ಅವರನ್ನು ಕರೆಸಿ ಈ ಒಂದು ಬಗ್ಗೆ ಚರ್ಚೆ ಮಾಡೋದಕ್ಕೇ ಅವರು ಒಂದು ತೀರ್ಮಾನ ತಗೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮುಖ್ಯಮಂತ್ರಿಯವ್ರನ್ನ ನಾವೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅನಿವಾರ್ಯವಾಗಿ ನಮ್ಮ ಸಲಹೆಗಳು ಏನೇನಿದೆ ಅದನ್ನೆಲ್ಲವನ್ನು ಕೂಡ ಕೊಟ್ಟಿದ್ದೇವೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಈ ಕಸ ವಿಲೇವಾರಿ ಈಗ ತಾತ್ಕಾಲಿಕವಾಗಿ ಪರಿಹಾರ ಹುಡುಕ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಈ BPL ಕಾರ್ಡ್ ಹಂಚಿಕೆ ವಿಚಾರ ಅದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಆದರೆ ಈಗ ಹೈಕೋರ್ಟ್ ಒಂದು ಚಾಟಿ ಬೀಸಿದೆ. ಅದೇನು ಅಂತಂದರೆ, ಅನರ್ಹರಿಗೆ ಹಂಚಿಕೆಯಾಗಿರುವ BPL ಕಾರ್ಡ್ಗಳನ್ನು ವಾಪಸ್ ಪಡ್ಕೋಬೇಕು. ಹಾಗೆಯೇ ಆ BPL ಕಾರ್ಡ್ಗಳನ್ನು ಅರ್ಹರಿಗೆ ಹಂಚಬೇಕು ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ರಾಜ್ಯದ ಹಲವೆಡೆ ಅಕ್ರಮ BPL ಕಾರ್ಡ್ ವಿತರಣೆಯಾಗಿದೆ. ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸಬೇಕು ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸ್ PIL ಸಲ್ಲಿಸಿದರು. ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ BPL ಕಾರ್ಡ್ಗಳನ್ನು ಆನ್ಲೈನ್ ಮೂಲಕ ವಿತರಣೆ ಮಾಡಬೇಡಿ. ಗ್ರಾಮೀಣ ಪ್ರದೇಶದ ಜನರಿಗೆ ಆನ್ಲೈನ್ ಬಗ್ಗೆ
ಏನೂ ಗೊತ್ತಿರೋದಿಲ್ಲ. ಬದಲಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಇನ್ನು ರಾಜ್ಯದಲ್ಲಿ ಮತ್ತೆ ಕೆಂಪು ಉಗ್ರರ ಚಟುವಟಿಕೆಗಳು ಶುರುವಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಬಿಸಿಲೆ ಅರಣ್ಯ ಪ್ರದೇಶಕ್ಕೆ ನಕ್ಸಲರು ಕಾಲಿಟ್ಟಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ನಕ್ಸಲ್ ನಿಗ್ರಹ ದಳ ಅರಣ್ಯ ಪ್ರದೇಶದಲ್ಲಿ ನಿಗಾ ಇಟ್ಟಿದೆ. ಬಿಸಿಲೆ ಅರಣ್ಯ ಪ್ರದೇಶ ಜೇರು ಅರಣ್ಯ ಪ್ರದೇಶಕ್ಕೆ ಅಂಟಿಕೊಂಡಿರುವ ದಟ್ಟ ಕಾಡಾಗಿದೆ. ಹೀಗಾಗಿ ನಕ್ಸಲರು ಈ ಅರಣ್ಯಕ್ಕೆ ಕಾಲಿಟ್ಟಿದ್ದಾರೆ ಎಂದು ಶಂಕಿಸಿ ANF ತಂಡ ಕೂಂಬಿಂಗ್ ನಡೆಸ್ತಾ ಇದೆ. ಅಲ್ಲದೆ ಸ್ಥಳೀಯ ಪೊಲೀಸರು ಕೂಡ ತಂಡಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಯಸಳೂರು ವಲಯದ ಬಿಸಿಲೆ ಅರಣ್ಯ ಸುತ್ತಮುತ್ತ ಹದ್ದಿನ ಕಣ್ಣಿಡಲಾಗಿದೆ. ಓಕೆ, ನ್ಯೂಸ್ ಲಂಚಲ್ಲಿ ಈಗ ಒಂದು ಬ್ರೇಕ್. ನಿಮ್ಮ ಲಂಚ್ ಮುಂದುವರಿಸಿ ನಾವೊಂದು ಬ್ರೇಕ್ ತಗೊಂಡು ಬರ್ತೀವಿ. ಬ್ರೇಕ್.